ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸ ವಸಿಷ್ಠೋತ್ರ ಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಧನುರ್ರಾಶಿಯವರಿಗೆ ಹೇಗಿದೆ ಜುಲೈ ತಿಂಗಳಿನ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸಗಳು ಕೂಡ ಇರಬಹುದು. ಆದರೆ ಗ್ರಹಸ್ಥಿತಿ ನೋಡಿ ಒಂದು ತಿಂಗಳವರೆಗೆ ಜುಲೈ ತಿಂಗಳಲ್ಲಿ ಏನಾದರೂ ಒಂದು ಶುಭ ಆಗುತ್ತೆ ಎಂಬಂತಹ ವಿಷಯಗಳನ್ನು ತಿಳಿಸ್ಕೊಡುವಂತಹ ಒಂದು ಮಾರ್ಗ. ಹಾಗೆ ಪ್ರಿಯ ವೀಕ್ಷಕರಿಗೆ ಅನಂತ ಎಲ್ಲ ಧನ್ಯವಾದಗಳು. ಧನುರಾಶಿಯವರು ಬಹಳ ಮುಖ್ಯವಾಗಿ ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂಥ ಈ ಯೂಟ್ಯೂಬ್ ಚಾನಲನ್ನು ಬೆಳೆಸ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿದ್ದೀರಿ, ಲೈಕ್ ಮಾಡಿದ್ದೀರಿ. ಹಾಗೆ ತಮ್ಮೆಲ್ಲರ ಸಹಾಯ ಸಹಕಾರದಿಂದ 1 ಲಕ್ಷ ಸಬ್ಸ್ಕ್ರೈಬರು ಕೂಡ ಆಗಿದ್ದಾರೆ. ಹಾಗಾಗಿ ತಮಗೆ ಕೃತಜ್ಞತಾಪೂರ್ವಕ ಅನಂತ ಧನ್ಯವಾದಗಳು. ಇನ್ನು ನೋಡಿ, ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ಇವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ಮತ್ತು ಆಷಾಢ ಮಾಸ ಹೇಳುವಂಥದ್ದು ಯಾವಾಗಿಂದ ಆರಂಭ ಆಗುತ್ತೆ ಹೇಳುವಂಥ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಜುಲೈ 5ನೇ ತಾರೀಕಿಗೆ ಶುಕ್ರವಾರ ಅಮಾವಾಸ್ಯೆ ಇದೆ. ಅಂದರೆ ಜ್ಯೇಷ್ಠ ಮಾಸದ ಒಂದು 5 ದಿವಸ ಸಿಗುತ್ತೆ. ಹಾಗೆ 6ನೇ ತಾರೀಕಿಂದ ಆಷಾಢ ಮಾಸ ಅಂಥೇಳಿ ಆರಂಭ ಆಗುತ್ತೆ. ಇನ್ನು 15ನೇ ತಾರೀಕಿಗೆ 15 ಅಥವಾ 16 ಸಂಕ್ರಾಂತಿ ಇದೆ. ಅಂದರೆ ದಕ್ಷಿಣಾಯಣ ಪುಣ್ಯಕಾಲ ಇದೆ. ಹಾಗಾಗಿ 16ನೇ ತಾರೀಕಿಂದ ನಿಮಗೆ ಹೆಚ್ಚಿನದಾದಂಥ ಶುಭವಾದಂತಹ ಪೂಜೆ ಪುನಸ್ಕಾರಗಳಿಗೆ ಅವಕಾಶಗಳಿಲ್ಲ. ಅಂದರೆ ಮಿಥುನ ರಾಶಿಯಲ್ಲಿ ರವಿ ಇದ್ದಾಗ ಒಂದು ಸ್ವಲ್ಪ ಪರವಾಗಿಲ್ಲ ಎಂಬುದನ್ನು ಕೂಡ ಹೇಳ್ತಾರೆ. ಅದಕ್ಕೆ ಮಿಥುನಾಷಾಢ ಅಂಥೇಳಿ ಹೇಳ್ತಾರೆ. ಅನಂತರದಲ್ಲಿ ಇನ್ನು ನೋಡಿ, ಶುಕ್ರವಾರ, ಪ್ರತಿ ಆಷಾಢ ಮಾಸದ ಆಡಿ ಶುಕ್ರವಾರ ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು, ಆ ಲಕ್ಷ್ಮೀ ನಾರಾಯಣ ದೇವರನ್ನು ಒಲಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡುವಂಥದ್ದು. ಹಾಗೆ 17ನೇ ತಾರೀಕಿಗೆ ಪ್ರಥಮ ಏಕಾದಶಿ ಇದೆ. ಅಂದರೆ ಈ ಒಂದು ಏಕಾದಶಿ ವ್ರತಗಳನ್ನು ಆಚರಣೆ ಮಾಡಿದ್ರೆ ಪ್ರತಿ ತಿಂಗಳಲ್ಲೂ ಆಚರಣೆ ಮಾಡಿದಂತಹ ಒಂದು ವಿಶೇಷವಾದಂಥ ಮಹತ್ವ ಇದೆ. ಹಾಗೆ 19ನೇ ತಾರೀಕು ಕೂಡ ಶುಕ್ರವಾರ, ಅಡಿ ಶುಕ್ರವಾರ. ಇನ್ನು 20ನೇ ತಾರೀಕಿಗೆ ಸತ್ಯನಾರಾಯಣ ವ್ರತ, 21ಕ್ಕೆ ಗುರುಪೂರ್ಣಿಮೆ. ಬಹಳ ಮುಖ್ಯವಾಗಿ ಧನುರಾಶಿಯವರಿಗೆ ಗುರುಪೂರ್ಣಿಮೆ ಬಗ್ಗೆ ಹೇಳಬೇಕು. ಮತ್ತು ಗುರುಗಳನ್ನು ನೀವು ಬಹಳ ಆರಾಧನೆ ಮಾಡಬೇಕು. ಯಾಕಂದರೆ ಏನಾಗಿದೆ, ನಿಮಗೆ ಗುರು ಷಷ್ಠದಲ್ಲಿದ್ದಾನೆ ಗೋಚಾರದಲ್ಲಿ. ಹಾಗಾಗಿ ಗುರುವಿನ ಅಷ್ಟೊಂದು ಬಲ ಹೇಳುವಂಥದ್ದಿಲ್ಲ. ಹಾಗೆ ಗುರುವನ್ನು ಬಹಳ ಮುಖ್ಯವಾಗಿ ಆರಾಧನೆ ಮಾಡಬೇಕು. ಇನ್ನು 24ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 27ಕ್ಕೆ ಅದು ಶುಕ್ರವಾರ. ಇನ್ನು 27ನೇ ತಾರೀಕಿಗೆ ಮತ್ತು ಚಾಮುಂಡೇಶ್ವರಿ ಜನ್ಮೋತ್ಸವ ಇದೆ. 31ಕ್ಕೆ ಸರ್ವೇಶೈಮ ಏಕಾದಶಿ. ಈಗೆಲ್ಲ ಇದೆ ನೋಡಿ. ಅಂದರೆ ಏನಾಗ್ತದೆ ಅಂದರೆ, ನಿಮಗೆ ಧನುರಾಶಿಯವರಿಗೆ ಒಂದಂತಕ್ಕೆ ದೇವರು ಕೊಟ್ಟಿದ್ದಾನೆ. ಆದರೂ ಇನ್ನೂ ಕೂಡ ತುಂಬ ಪ್ರಯತ್ನ ಮಾಡ್ತಾ ಇದ್ದೀರಿ. ಆ ಪ್ರಯತ್ನ ಹೇಳುವಂಥದ್ದು ಒಂದು ಹಂತಕ್ಕೆ ಕೆಲವು ಜನಕ್ಕೆ ಸಫಲವಾಗ್ತಾ ಇದೆ, ಕೆಲವು ಜನಕ್ಕೆ ಇನ್ನೂ ಒತ್ತಡಗಳು ಚಿಂತೆಗಳು ಕೂಡ ಇದೆ. ನೋಡೋಣ ಏನೇನು ನಿಮಗೆ ಪರಿವರ್ತನೆ ಬದಲಾವಣೆ ಆಗುತ್ತೆ ಎಂಬುದನ್ನು ನೋಡೋಣ. ಗ್ರಹಸ್ಥಿತಿ ನಿಮ್ಮ ರಾಶಿಯಿಂದ ತೃತೀಯ ರಾಶಿಯಲ್ಲಿ ಶನಿ. ಅಲ್ಲಿಗೆ ಶನಿ ಪ್ರಬಲವಾದಂಥ ಒಂದು ಸ್ಥಾನದಲ್ಲಿದ್ದಾನೆ. ಅವನು ಕೂಡ ಒಂದು 29ನೇ ತಾರೀಕಿನ ಸ್ವಲ್ಪ ವಕ್ರವಾಗಿ ಬರ್ತಾನೆ. ಅದೊಂದು ಸ್ವಲ್ಪ ಗಮನಿಸಬೇಕು. ಹಾಗೆ ಅನಂತರದಲ್ಲಿ ಚತುರ್ಥದ ರಾಹು, ಪಂಚಮಯಾರಲ್ಲಿ ಷಷ್ಠ ಸ್ಥಾನದ ಗುರು ಮತ್ತು ಕುಜ 2 ಗ್ರಹಗಳು ಕೂಡ, ಪಂಚಮಾಧಿಪತಿ ಕುಜ, ಚತುರ್ಥಾಧಿಪತಿ ಗುರು 2 ಗ್ರಹಗಳು ಒಟ್ಟಿಗೆ ಸೇರಿದ್ದಾರೆ. ಅಷ್ಟಮದಲ್ಲಿ ರವಿ ಮತ್ತು ಶುಕ್ರರು. ಹಾಗಾಗಿ ಇದೊಂದು ಸ್ವಲ್ಪ ಅಷ್ಟು ಒಳ್ಳೆಯದಲ್ಲ, ಶುಕ್ರ ಮತ್ತು ರವಿಯ ಫಲ. ಇನ್ನು ನವಮದಲ್ಲಿ ಬುಧ ಬಹಳ ಚೆನ್ನಾಗಿದ್ದಾನೆ. ಇನ್ನು ದಶಮದಲ್ಲಿ ಕೇತು. ಈ ತರಹ ನಿಮಗೆ ಭಾವಸ್ಥಾನದಲ್ಲಿ ಅಥವಾ ಗೋಚಾರದಲ್ಲಿ ಗ್ರಹಗಳೆಲ್ಲ ಕೂತ್ಕೊಂಡಿದ್ದಾರೆ. ನೋಡೋಣ, 1ನೇದಾಗಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು, ನಿಮಗೆ ಬುಧನಿಂದ ಬಹಳ ಶುಭ ಫಲವನ್ನು ನಾವು ಹೇಳಬೇಕು. ನೋಡಿ, ಬುಧನಿಂದ ನಿಮ್ಗೆ ಏನೇನಾಗಬಹುದು. 1ನೇದಾಗಿ ರವಿಯ ಮನೆಯಲ್ಲಿ ಬುಧ ಇದ್ದಾನೆ. ಹಾಗಾಗಿ ನಿಮಗೆ ಹೆಚ್ಚಿನದಾದಂಥ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ ವ್ಯವಸ್ಥೆಗಳಾಗುವಂಥ ಸಾಧ್ಯತೆಗಳು, ಮತ್ತೇನೋ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತೀರಿ. ಆ ಪ್ಲ್ಯಾನ್ ಸಕ್ಸಸ್ಫುಲ್ ಆಗುವಂಥ ಒಂದು ಹಂತಕ್ಕೆ ಬಂತು, ನಿಂತಿರುತ್ತೆ ಹಿಂದೆ. ಬಹುಶಃ ಒಂದು 2-3 ತಿಂಗಳಿಂದ ನಿಂತಿರಬಹುದು. ಆದರೆ ನಿಂತಹ ಕೆಲಸಗಳು ನೋಡಿ, ಈ ಬುಧನಿಂದ ಏನಾದರೂ ಒಂದು ಹೆಜ್ಜೆ ಮುಂದೆ ಹೋಗುವಾಗೆ. ಯಾಕೋ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಿ, ಮಾರ್ಕೆಟಿಂಗ್ ಲೈನ್ ಸಿಗಲ್ಲ, ಅಥವಾ ಯಾವ ಥರ ಅದನ್ನು ಪ್ರಾಡಕ್ಟ್ ಸೇಲ್ ಮಾಡಬೇಕು ಅಂತ ಹೇಳಿ ಸಿಗಲ್ಲ, ಅಥವಾ ಅದನ್ನು ಗ್ರಾಹಕ ಖರೀದಿ ಮಾಡ್ತಾನೆ ಹೇಳುವಂಥ ಸಿಗುವುದಿಲ್ಲ ನಿಮಗೆ. ಅಂಥದ್ದಕ್ಕೆ ಯಾವುದೋ ಒಂದು ವ್ಯಕ್ತಿಯ ಮೂಲಕವಾಗಿ ಒಂದು ಒಳ್ಳೆ ರೀತಿಯಾದಂಥ ಮಾರ್ಕೆಟಿಂಗ್ ಪ್ಲ್ಯಾನು ಕೂಡ ನಿಮಗೆ ಸಿಗಬಹುದು. ಹಾಗೆ ಅನಂತರದಲ್ಲಿ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಕುಟುಂಬ, ಇಂತಹ ಸಂಸಾರದ ವಿಷಯದಲ್ಲಿ ಬಹಳ ಒಳ್ಳೆಯದು ಹೇಳ್ತದೆ. ಯಾಕಂದರೆ ಬುಧನು ಭಾಗ್ಯಕ್ಕೆ ಬಂದಾಗ ಸಂಸಾರದಲ್ಲಿರುವಂಥ ಏರುಪೇರನ್ನು, ಅಥವಾ ಯಾವುದೋ ಒಂದು ಪೇಪರ್ ಸರಿ ಮಾಡುವಂಥದ್ದನ್ನು, ಅಥವಾ ಯಾವುದೋ ಒಂದು ಭೂಮಿ ವ್ಯಾಪಾರ ವ್ಯವಹಾರ ನೀವು ಮಾಡಬೇಕು ಅಂದ್ಕೊಳ್ತಾ ಇದ್ದೀರಿ, ಪ್ಲ್ಯಾನ್ ಮಾಡ್ತಾ ಇದ್ದೀರಿ,
ಅದಕ್ಕೆ ಪೇಪರ್ ಸರಿ ಇಲ್ಲ, ಅಲ್ಲ ಹಾಗೆ ಹೀಗೆ ಏನೇನೋ ನಿಮಗೆ ಕಿರಿಕಿರಿ ಬರ್ತಾ ಇದೆ, ಅದೆಲ್ಲ ಅನುಕೂಲ ಆಗೋ ಹಾಗೆ ಆಗ್ತದೆ. ಮತ್ತು ಕಾನೂನಿನ ತಜ್ಞರು ಯಾರ್ಯಾರಿದ್ದೀರೋ ಈ ರಾಶಿಯವರು, ಇಂಥವರಿಗೆಲ್ಲ ನಿಮಗೆ ತುಂಬ ಒಳ್ಳೆಯದು ಅಂತೇಳಿ ಹೇಳಬಹುದು. ನೀವು ಮುಟ್ಟಿದಂತಹ ಕೆಲಸ ಸಕ್ಸಸ್ಫುಲ್ ಆಗುತ್ತೆ. ಅಂದರೆ ಆ ಬುಧನ ಏನು ಮಾಡ್ತಾನೆ ಅಂದರೆ ಬುದ್ಧಿಶಕ್ತಿಯನ್ನು ಕೊಡ್ತಾನೆ. ಯಾವುದಾದ್ರೂ ಕೂಡ ವಾದ ಪ್ರತಿವಾದ ಮಾಡುವಾಗ ನಿಮ್ಮ ಬುದ್ಧಿ, ಅಧ್ಯಯನ ಮತ್ತು ದೈವಾನುಗ್ರಹ ಭಾಳ ಮುಖ್ಯವಾದಂಥದ್ದು. ಇದು ಮೂರೂ ಕೂಡ ಬುಧನಿಂದ ಸೇರಿ ಬರುತ್ತೆ ಅಂತೇಳಿ ಹೇಳಬಹುದು. ಮತ್ತು ಕಾನೂನಿನ ತಜ್ಞರು ಯಾರ್ಯಾರು ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರೋ, ನಿಮಗೂ ಕೂಡ ಏನಾದರೂ ಪ್ರಮೋಷನ್ ಆಗಬೇಕು ಅಥವಾ ಮೇಲಿನ ಹುದ್ದೆ ಆಸೆ ಆಕಾಂಕ್ಷೆಗಳಿದ್ದರೆ ಅಂಥ ಹುದ್ದೆಗಳಿಗೆ ದಾರಿ ಸಿಗುತ್ತೆ. ಈ ತಿಂಗಳಲ್ಲೇ ಹೋಗಿ ಕುತ್ಕೊಂಡ್ಬಿಡ್ತೀರಿ ಅಂತ ಹೇಳಲ್ಲ. ಹಾಗೆ ಅನಂತರದಲ್ಲಿ ಶರೀರದಲ್ಲಿ ನರದ ಸಂಬಂಧವಾದಂಥ ತೊಂದರೆ ತಾಪತ್ರಗಳಿದ್ದರೆ ಅಥವಾ ಪುನಃ ಕಿರಿಕಿರಿ ಆಗ್ತಾ ಇದೆ, ಉಸಿರಾಟಕ್ಕೂ ಸಮಸ್ಯೆ ಬರ್ತಾ ಇದೆ, ಇಂತಹದ್ದಕ್ಕೆಲ್ಲ ಸ್ವಲ್ಪ ಔಷಧಿ ಉಪಚಾರಗಳು ಕೂಡ ಸಿಗಬಹುದು. ಇನ್ನು ಕೆಲವೊಂದು ಔಷಧಿಗಳನ್ನು ನೀವೇನೋ ರಿಸರ್ಚ್ ಮಾಡ್ತಾ ಇದ್ದರೆ, ತಯಾರಿ ಮಾಡ್ತಾ ಇದ್ದರೆ ಅಂಥವ್ರಿಗೆ ಬಹಳ ಒಳ್ಳೆಯದು. ಯಾಕಂದರೆ ಬುಧ ಏನು ಮಾಡ್ತಾನೆ, ಏನಾದರೂ ಔಷಧೋಪಚಾರಗಳನ್ನು ಸಕ್ಸಸ್ಫುಲ್ ಆಗುವಾಗ ಮಾಡ್ತಾನೆ. ಎಷ್ಟೋ ಜನ ಕಂಡು ಹಿಡಿದ ಇವತ್ತಿನ ದಿವಸ ಔಷಧಿಗಳನ್ನು ನಾವೆಲ್ಲ ತೆಗೆದುಕೊಳ್ತಾ ಇರ್ತೇವೆ. ಹಾಗಾಗಿ ಅಂತಹ ಔಷಧೋಪಚಾರ ಕೊಡ್ತಾ ಇದ್ದವರಿಗೆ, ಕಣ್ಣು ಹಿಡಿತಾ ಇದ್ದವರಿಗೆ ಎಲ್ಲರೂ ಕೂಡ ಬಹಳ ಒಳ್ಳೆಯದು ಅಂತೇಳಿ ಹೇಳಬಹುದು. ಹಾಗೆ ತಂದೆ ತಾಯಿಯವರ ಆಶೀರ್ವಾದ ಈ ತಿಂಗಳು ನಿಮಗೆ ಬಹಳ ಮುಖ್ಯವಾಗಿ ಸಿಗುತ್ತೆ. ಹಾಗೆ ಸ್ವಲ್ಪ ಪ್ರಯಾಣ ಯೋಗವೂ ಕೂಡ ಇದೆ ನಿಮಗೆ. ಮತ್ತು ಧರ್ಮದ ಬುದ್ಧಿಯಿಂದ ನೀವು ಪ್ರತಿಯೊಂದನ್ನು ಕೂಡ ಮಾಡ್ತಾ ಇದ್ದೀರಿ. ಹಾಗಾಗಿ ಆ ಧರ್ಮ ಸ್ವಲ್ಪ ನಿಧಾನಾಗಿ ಆಗಬಹುದು, ಸ್ವಲ್ಪ ನಿಮಗೆ ಕಷ್ಟ ನಿಮಗೆ ಬರ್ತಾ ಇರಬಹುದು. ಅದರ ಧರ್ಮವು ರಕ್ಷಿತಃ. ನಾವು ಆ ಧರ್ಮವನ್ನು ರಕ್ಷಣೆ ಮಾಡ್ತಾ ಹೋದರೆ ಆ ಧರ್ಮವು ಕೂಡ ನಿಮ್ಮನ್ನು ರಕ್ಷಣೆ ಮಾಡ್ತದೆ. ಮತ್ತು ಆಧ್ಯಾತ್ಮಿಕ ಮಾರ್ಗದಲ್ಲಿ ಯಾರ್ಯಾರು ಹೋಗ್ತಾ ಇದ್ದಾರೆ ಈ ರಾಶಿಯವರು, ಅಂಥವ್ರಿಗೆ ಕೂಡ ಶುಭವಾದಂಥ ಫಲಗಳು. ಏನೋ ಸಣ್ಣ ಪುಟ್ಟ ಕಿರಿಕಿರಿ ಇದ್ದರೂ ಕೂಡ ಅದೆಲ್ಲ ಸ್ವಲ್ಪ ಬದಲಾವಣೆಯಾಗಿ ಆಧ್ಯಾತ್ಮಿಕವಾದಂತಹ ಪರಂಪರೆ, ಸನಾತನವಾದಂಥ ಪರಂಪರೆ ಹೇಳುವಂಥದ್ದು ಬೆಳೆಯುವಂಥ ಸಾಧ್ಯತೆಗಳು. ಪಾಠ ಪ್ರವಚನ ಮಾಡ್ತಾ ಇದ್ದಂಥವ್ರಿಗೂ ಕೂಡ ಬಹಳ ಒಳ್ಳೆಯದು ಅಂತ ಹೇಳ್ತೇನೆ. ಮತ್ತು ಯಾವುದೋ ಒಂದು ಕೋರ್ಟು ಕಚೇರಿ ಏನಾದರೂ ಕಿರಿಕಿರಿಗಳಿದ್ದರೆ ಅದೆಲ್ಲ ಸ್ವಲ್ಪ ಬಗೆಹರಿಸ್ಕೊಂಡು, ಆಯ್ತಪ್ಪ ಇದು ಬಗೆಹರಿಸ್ಕೊಂಡು ಹೊರಗಡೆ ಬರೋಣ ಹೇಳುವಂಥ ಮನಸ್ಥಿತಿ ನಿಮಗೂ ಬರುತ್ತೆ, ಮತ್ತು ಎದುರುಗಡೆ ಇದ್ದವರಿಗೂ ಕೂಡ ಬರುತ್ತೆ. ಅದು ಬಹಳ ಒಳ್ಳೆಯದಾದಂಥದ್ದು. ಹಾಗೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಆರ್ಥಿಕವಾದಂಥ ಅನುಕೂಲ. ಯಾಕಂದರೆ ಶುಕ್ರ ಇದ್ದಾನೆ ಅಷ್ಟಮದಲ್ಲಿ. ಹಾಗಿದ್ದಾಗೂ ಕೂಡ ಬುಧ ಬಂದ ತಕ್ಷಣ ದಶಮಾಧಿಪತಿ, ಕರ್ಮಾಧಿಪತಿ ಆಗ್ತಾನೆ. ಕೆಲಸ ಸಿಗದೇ ಇದ್ದವರಿಗೆ ಅಥವಾ ದುಡ್ಡು 3-4 ತಿಂಗಳಿಂದ ಸಂಬಳ ಬರ್ತಾ ಇಲ್ಲ, ಯಾಕೋ ಏನೋ ಕಂಪನಿಯೇ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ಅಂಥವರಿಗೆಲ್ಲ 1-2 ದಿವಸದಲ್ಲಿ ಏನೋ ಒಂಚೂರು ಬದಲಾವಣೆ ಆಗಿಬಿಡಬಹುದು. ಅದು 16ನೇ ತಾರೀಕು ಪೂರ್ವದಲ್ಲಿ ಹೆಚ್ಚಿನದಾದಂಥ ಅವಕಾಶಗಳಿಗೆ ಒಳ್ಳೆಯದಾಗ್ತದೆ. ಅದನ್ನು ಕೂಡ ನೀವು ಪ್ರಯತ್ನ ಮಾಡಬಹುದು. ಮತ್ತು ಇದ್ದಕ್ಕಿದ್ದ ಹಾಗೆ ನಿಮ್ಮ ಕಿರಿಕಿರಿ ಅಕ್ಕಪಕ್ಕದ ಮನೆಯವರು ಇರಬಹುದು, ಅಥವಾ ಯಾವುದೋ ಒಂದು ವ್ಯಕ್ತಿಗಳು ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದರೆ ಅದು ಅದಾಗಿ ಸರಿಯಾಗಿಬಿಡುತ್ತೆ. ಯಾಕಂದರೆ ನೀವು ಆದಷ್ಟು ಈ ಸಮಯದಲ್ಲಿ ಕೋರ್ಟು ಕಚೇರಿ ಕಾನೂನು ಹೋಗ್ಲಿಕ್ಕೆ ಹೋಗಬೇಡಿ. ಹಿಂದೆ ಏನಾದ್ರು ಹೋದದಿದ್ದರೆ ಅದೆಲ್ಲ ಸ್ವಲ್ಪ ಬಗೆಹರಿಯುವಂಥ ಸಾಧ್ಯತೆಗಳು ಕೂಡ ಕಾಣಿಸುತ್ತೆ. ಸ್ವಲ್ಪ ಪ್ರಯಾಣ ಯೋಗವು ಕೂಡ ಕಾಣಬಹುದು. ಧಾರ್ಮಿಕವಾದಂಥ ಕ್ಷೇತ್ರಕ್ಕೆ ಹೋಗುವಂಥದ್ದು, ದೇವತಾ ದರ್ಶನ ಮಾಡುವಂಥದ್ದು, ಪ್ರಯಾಣ ಮಾಡುವಂಥದ್ದು, ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಒಳ್ಳೆ ರೀತಿಯಾದಂಥ ಅಭಿಪ್ರಾಯಗಳು ನಿಮ್ಮ ಮನಸ್ಸಿಗೆ ಬರುವ ಹಾಗೆ ನೀವು ಮಾಡುವಂಥದ್ದು. ಮತ್ತು ಏನೋ ತಲೆ ಮೇಲೆ ಬಂದು ಕಿರಿಕಿರಿ ಬರ್ತಾ ಇರ್ತದೆ, ಆ ಕಿರಿಕಿರಿಗಳೆಲ್ಲ ದೂರ ಆಗುವಂಥದ್ದು. ಮತ್ತು ಪ್ರಾಣಿ ಪಕ್ಷಿ ಇತ್ಯಾದಿಗಳನ್ನೆಲ್ಲ ಯಾರು ಸಾಕಾಣಿಕೆ ಮಾಡ್ತಾ ಇರ್ತೀರೋ, ಹೈನುಗಾರಿಕೆ ಮಾಡ್ತಾ ಇರ್ತೀರೋ ಅಂಥವರಿಗೆ ಶುಭವಾದಂಥ ಸುದ್ದಿ. ಯಾಕಂದರೆ ಹಸುವಿಗೇನೋ ಹುಷಾರಿಲ್ಲ, ಅಥವಾ ಏನೋ ಕೋಳಿ ಎಲ್ಲ ಸಾಕ್ತಾ ಇದ್ದಾನೆ, ಅಥವಾ ಏನೋ ಮೇಕೆಗಳನ್ನು ಸಾಕ್ತಾ ಇದ್ದಾರೆ, ಇಂತಹ ವ್ಯಕ್ತಿಗಳಿಗೆಲ್ಲ ಪ್ರಾಣಿಗಳ ವಿಷಯದಲ್ಲಿ ಬಹಳ ಶುಭವಾಗ್ತದೆ. ಯಾಕಂದರೆ ದಶಮದ ಕೇತು ಕೂಡ ನಿಮಗೆ ಪ್ರಾಣಿ ಪಕ್ಷಿಗಳು ಎಲ್ಲರಲ್ಲೂ ಕೂಡ ನಾವು ಭಗವಂತನನ್ನು ಕಾಣಬೇಕು. ಹಾಗಾಗಿ ಎಲ್ಲ ಒಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಅಭಿವೃದ್ಧಿ ಆಗುವಂಥದ್ದು. ಮತ್ತು ಇದ್ದಕ್ಕಿದ್ದ ಹಾಗೆ ನೋಡಿ, ಚತುರ್ಥದ ರಾಹು ಏನೋ ವಾಹನದ ಬದಲಾವಣೆ ಆಗುವಂಥದ್ದು. ಇದು ವಾಹನ ಏನಾದರೂ ತೆಗೆದುಕೊಳ್ತಿರೋ ಅಥವಾ ಅದನ್ನು ಮಾರಾಟ ಮಾಡ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ವಾಹನದಲ್ಲಿ ಸ್ವಲ್ಪ ಬದಲಾವಣೆ ಆಗುವಂಥದ್ದು. ಮತ್ತು ಒಂದು 3 ವಿಷಯದಲ್ಲಿ ನೀವು ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ಸ್ವಲ್ಪ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಕೊಟ್ಟಂಥ ಮಾತು ನಡೆಸುವಂಥ ಸ್ವಲ್ಪ ಕಷ್ಟ ಆಗಬಹುದು. ನೋಡಿ, 29ನೇ ತಾರೀಕು ಮೇಲೆ ವಕ್ರವಾದಂಥ ಶನಿವಾರ ಬರ್ತಾನೆ. ಹಾಗಾಗಿ ಏನು ಮಾತು ಕೊಡ್ತಾನೆ ಹೇಳುವಂಥದ್ದನ್ನು ಯೋಚನೆ ಮಾಡಿ, ನಿಮ್ಮ ಕೈಯಲ್ಲಿ ಸಾಧ್ಯವಾಗತ್ತಾ ಆಗೋದಿಲ್ವಾ ಇದನ್ನು ನೋಡ್ಕೊಂಡು ಮಾಡಿ ಮಾತಿನ ವಿಷಯದಲ್ಲಿ. ಎರಡನೇದಾಗಿ ನೋಡಿ, ಬಹಳ ಮುಖ್ಯವಾಗಿ ಕುಟುಂಬ ಸ್ಥಾನ. ನೀವೆಲ್ಲರೂ ಕೂಡ ಒಳ್ಳೇದು ಮಾಡಲಿಕ್ಕೆ ಹೋಗಿ ಪ್ರಯತ್ನ ಮಾಡಿ, ಆದರೂ ಕೂಡ ನೀವು ಎಲ್ಲ ಒಳ್ಳೇದು ಮಾಡಿದ್ದು ಕೂಡ ಸಫಲವಾಗುತ್ತೆ ಹೇಳಲಿಕ್ಕಾಗೋದಿಲ್ಲ. ಕೆಲವೊಂದು ಸ್ವಲ್ಪ ವ್ಯತ್ಯಾಸಗಳು ಕೂಡ ಆಗಬಹುದು. ಒಂದೇ ಔಷಧಿ ಇದ್ದರೂ ಕೂಡ ಬೇರೆ ಬೇರೆಯವರಿಗೆ ಅವರ ಶರೀರ ಗುಣ ಪ್ರಕೃತಿ ಮೇಲೆ ಔಷಧಿ ಪ್ರಯೋಗ ಆಗುತ್ತೆ, ಹೀಗೆ ಆಗುತ್ತೆ ಹೇಳೋದು ಕಷ್ಟ. ಹಾಗಾಗಿ ಸ್ವಲ್ಪ ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಹಣವನ್ನು ಯಾರೋ ಫೈನಾನ್ಸ್ ಮಾಡ್ತಾ ಇದ್ದಂಥವರೆಲ್ಲ ಬಹಳ ಜಾಗ್ರತೆ. ಕೆಲವೊಂದು ಕಡೆ ರಿಯಲ್ ಎಸ್ಟೇಟಿಗೆ ಹೂಡಿಕೆ ಮಾಡ್ತೇನೆ ಅಂತಂದರೆ ಅಷ್ಟೊಂದು ನಿಮಗೆ ಸರಿಯಾದಂಥ ಸಮಯ ಅಲ್ಲ. ಹಾಗಾಗಿ ಜಾತಕ ದಶಾಭುಕ್ತಿಗಳನ್ನು ನೋಡಿಕೊಂಡು ಮುಂದಿನ ಪ್ರಯತ್ನಗಳನ್ನು ಮಾಡಿ. ಇದಿಷ್ಟು ನಿಮಗೆ ಗೋಚಾರ ಫಲದಲ್ಲಿ ಶುಭವಾದಂಥ ದಾರಿಗಳು ಕೂಡ ನಿಮಗೆ ಇದ್ದಾವೆ. ಇನ್ನು ನೋಡಿ, ಜುಲೈ ತಿಂಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ 11ನೇ ತಾರೀಕು ಮಾಡಿಕೊಳ್ಳಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು, ಅಥವಾ 7ನೇ ತಾರೀಕು ಮಾಡಿಕೊಳ್ಳಿ. ಇದು 2 ನಿಮಗೆ ಪ್ರಶಸ್ತ ಅಂತೇಳಿ ಹೇಳ್ತೇನೆ. ಇನ್ನು ನೋಡಿ, ನಕ್ಷತ್ರ ಪರಿಹಾರ ಏನೇನು ಮಾಡ್ಕೊಳ್ಬೇಕು ನೀವು
ಒಂದನೇದಾಗಿ ನಿಮ್ಮ ಗುರು ಷಷ್ಠದಲ್ಲಿದ್ದಾನೆ, ಕುಜನ ಜೊತೆಗಿದ್ದಾನೆ. ಹಾಗಾಗಿ ಬಹಳ ಮುಖ್ಯವಾಗಿ ನೋಡಿ, ಮೂಲ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರು ಚರಿತ್ರೆ ಪಾರಾಯಣೆ ಮಾಡುವಂಥದ್ದು, ಗುರುವಿನ ಆರಾಧನೆ ಮಾಡುವಂಥದ್ದು, ಗುರು ನಮಸ್ಕಾರ ಮಾಡುವಂಥದ್ದನ್ನು ನೀವು ಮಾಡ್ತಾ ಬನ್ನಿ. ನೋಡಿ 21ನೇ ತಾರೀಕಿಗೆ ಬೇರೆ ಗುರುಪೂರ್ಣಿಮೆ ಇದೆ. ಹಾಗಾಗಿ 21ಕ್ಕೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಇನ್ನು ಪೂರ್ವಾಷಾಢ ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 21ನೇ ತಾರೀಕಿಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಗುರುಗಳಿಗೆ ತುಳಸಿ ಅರ್ಚನೆ ಮಾಡುವಂಥದ್ದು ಅಥವಾ ಅನ್ನದಾನ ಇದ್ದಲ್ಲಿ ನೀವೇನಾದರೂ ಹೋಗಿ ನಡ್ಕೊಳ್ಳುವಂಥದ್ದನ್ನು ಮಾಡಿ. ಇನ್ನು ಉತ್ತರಾಷಾಢ ನಕ್ಷತ್ರ 1ನೇ ಪಾದದವರು ಮಾತ್ರ ನೀವು ಔದುಂಬರ ವೃಕ್ಷವನ್ನು, ಅತ್ತಿ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯ ಮಹಂ ಭಜೆ. ಹೀಗೆ ದತ್ತಾತ್ರೇಯ ದೇವರನ್ನು ಪುನಃ ಪುನಃ ಸ್ಮರಣೆ ಮಾಡ್ತಾ ಬನ್ನಿ. ದತ್ತಾತ್ರೇಯ ದೇವತಾನುಗ್ರಹದಿಂದ ಮಂಗಲವಾಗುತ್ತೆ, ಎಲ್ಲ ಕಡೆಗೂ ಕೂಡ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ ಆಗುತ್ತೆ. ಹೀಗೆಲ್ಲ ನಿಮಗೆ ಅವಕಾಶಗಳು, ಅಭಿಪ್ರಾಯಗಳೆಲ್ಲ ಇದೆ. ದೈವಾನುಗ್ರಹದಿಂದ ಎಲ್ಲ ಶುಭವಾಗುತ್ತೆ, ಮಂಗಲವಾಗುತ್ತೆ. ಆ ದೇವರು ಒಳ್ಳೇದು ಮಾಡಲಿ, ಮಂಗಲ ಮಾಡಲಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.